ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೋಪ್ ಯು ಆಲ್ ಆರ್ ಫೈನ್. ಸೊ ನಾನು ಒಂದು 2-3 ಡೇಸಿಂದ ವೀಡಿಯೋಸ್ನ ಯಾವುದು ಅಪ್ಲೋಡ್ ಮಾಡಿರಲಿಲ್ಲ ಬಿಕಾಸ್ ಎಡಿಟಿಂಗಲ್ಲಿ ಸ್ವಲ್ಪ ಲೇಟ್ ಆಗ್ತದೆ. ಸೊ ಇವತ್ತು ನಾನು SSLC ಅವರಿಗೆ ಸೈನ್ಸ್ ಕ್ಲಾಸಸ್ನ ತೊಗೊತಾ ಇದ್ದೀನಿ. ಸೈನ್ಸ್ ಕ್ಲಾಸಲ್ಲಿ ನಮಗೆ ಆಲ್ರೆಡಿ ಇವಾಗ 3 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ನಾನು ಮಾಡ್ತಿರೋದು ಬಂದು ಅವರ್ ಎನ್ವಿರಾನ್ಮೆಂಟ್ ಅನ್ನೋ ಲೆಸನ್. ಸೊ ಓಕೆನಾ. ಸೊ ಫಸ್ಟ್ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಏನಿದೆ ಅದನ್ನ ಚೆಕ್ ಮಾಡೋಣ. ಸೊ ನೋಡಿ, ಎನ್ವಿರಾನ್ಮೆಂಟ್ ಮೀನ್ಸ್ ಎವ್ರಿಥಿಂಗ್ ವಿಚ್ ಸರೌಂಡ್ಸ್ ಅಸ್. ಇಟ್ ಮೇ ಇನ್ಕ್ಲೂಡ್ ಲಿವಿಂಗ್ ಅಂದರೆ ಬಯೋಟಿಕ್ ಆ್ಯಂಡ್ ನಾನ್ ಲಿವಿಂಗ್ ಅಬಯೋಟಿಕ್ ಕಾಂಪೋನೆಂಟ್ಸ್. ಸೊ ಎನ್ವಿರಾನ್ಮೆಂಟ್ ಅಂದರೆ ಏನು? ನಮ್ಮ ಸುತ್ತಮುತ್ತ ಏನೆಲ್ಲ ಇದೆ ಅದನ್ನೆಲ್ಲ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಎನ್ವಿರಾನ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಮೇ ಇನ್ಕ್ಲೂಡ್ ಅಂದರೆ ಎನ್ವಿರಾನ್ಮೆಂಟಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ? ಲಿವಿಂಗ್ ಕೂಡ ಇನ್ಕ್ಲೂಡ್ ಆಗುತ್ತೆ ಹಾಗೂ ನಾನ್ ಲಿವಿಂಗ್ ಥಿಂಗ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ನಾವು ಲಿವಿಂಗ್ ಥಿಂಗ್ಸ್ನ ಏನಂತ ಕರಿತೀವಿ? ಬಯೋಟಿಕ್ ಅಂತ ಕರಿತೀವಿ. ಅದೇ ನಾನ್ ಲಿವಿಂಗ್ ಥಿಂಗ್ಸ್ನ ಅಬಯೋಟಿಕ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಅಂದರೆ ಇವಾಗ ಬಯೋಟಿಕ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಅದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ನ ನೋಡ್ತಾ ಹೋದರೆ ನಿಮಗೆ ಬೇಗ ಅರ್ಥ ಆಗುತ್ತಲ್ವಾ? ಸೊ ಬಯೋಟಿಕ್ ಎಕ್ಸಾಂಪಲ್ಸ್ ನಾವು ನೋಡಿದಾಗ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಇವೆಲ್ಲ ಲಿವಿಂಗ್ ಥಿಂಗ್ಸ್ ಅಲ್ವಾ? ಸೊ ಇದು ಕೂಡ ಬಯೋಟಿಕ್ಕಿಗೆ ಎಕ್ಸಾಂಪಲ್ ಆಗುತ್ತೆ. ಅದೇ ಅಬಯೋಟಿಕ್ಕಿಗೆ ನಾವು ನೋಡಿದಾಗ ಏರ್, ವಾಟರ್ ಇದೆಲ್ಲ ಬಂದುಬಿಟ್ಟು ಅಬಯೋಟಿಕ್ಗೆ ಎಕ್ಸಾಂಪಲ್ಸ್ ಆಗುತ್ತೆ. So next point ನೋಡಿ, environment affect the life and development of an organism in its natural habitat and vice versa. So ಇಲ್ಲಿ ಏನು ಹೇಳ್ತಿದ್ದಾರೆ? ಎನ್ವಿರಾನ್ಮೆಂಟ್ ವಿಚ್ ಆಲ್ ದ ಎನ್ವಿರಾನ್ಮೆಂಟ್ ಅಫೆಕ್ಟ್ ಅಂತ ನಾವು ನೋಡಿದಾಗ ಎನ್ವಿರಾನ್ಮೆಂಟ್ ಅಫೆಕ್ಟ್ ದ ಲೈಫ್, ಅದು ಯಾವುದಕ್ಕೆ ಅಫೆಕ್ಟ್ ಆಗುತ್ತೆ? ಲೈಫ್ ಮತ್ತು ಡೆವಲಪ್ಮೆಂಟ್ ಆಫ್ ಅನ್ ಆರ್ಗಾನಿಸಮ್. ಸೊ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್ ಆ್ಯಂಡ್ ವೈಸ್ ವರ್ಸಾ. Substances that can be decomposed by the action of microorganisms like bacteria are called biodegradable. Example, organic wastes. ಸೊ ನನಗೆ ಇರೋ ನಾಲೆಜ್ ಪ್ರಕಾರ ಬಯೋಡಿಗ್ರೇಡಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್ ನೀವು ಚಿಕ್ಕವರಿದ್ದಾಗಿಂದ ಕಲ್ತಿರ್ತೀರಾ. ಸೊ ನಿಮಗೆ ಇದರ ಮೀನಿಂಗ್ ಏನು ಅಂತ ಗೊತ್ತಿರುತ್ತೆ. ಸೊ ಆದಷ್ಟು ಇದನ್ನೆಲ್ಲ ಸಿಂಪಲ್ ಆಗಿ ಬರಬೇಕು ನೀವು. ಸೊ ದ ಕಾಂಪೋನೆಂಟ್ಸ್ ವಿಚ್ ಕ್ಯಾನ್ ಬಿಕಮ್ ಡಿಕಂಪೋಸ್ಡ್ ಇನ್ ದ ಸಾಯಿಲ್, ಈಸಿಲಿ ಡಿಕಂಪೋಸ್ಡ್ ಇನ್ ದ ಸಾಯಿಲ್, ದಿ ಕ್ಯಾನ್ ಬಿ ಕಾಲ್ಡ್ ಆಸ್ ಬಯೋಡಿಗ್ರೇಡಬಲ್, ವಿಚ್ ಕೆನಾಟ್ ದೇ ಕಾಲ್ಡ್ ಆಸ್ ನಾನ್ ಬಯೋಡಿಗ್ರೇಡಬಲ್ ಅಂತ ನೀವು ಸಿಂಪಲ್ ವರ್ಡ್ಸಲ್ಲಿ ಬರೀರಿ. ಇಲ್ಲ ಇದೇ ನಮಗೆ ಈಸಿ ಆಗುತ್ತೆ ಅಂದರೆ ಇದ್ರೊಳಗೆ ಕೂಡ ನೀವು ಬರಿಬೋದು. ಸೊ ಎಕ್ಸಾಂಪಲ್ಸ್ನ ನಾವು ನೋಡ್ತಾ ಹೋದಾಗ ಬಯೋಡಿಗ್ರೇಡಬಲ್ ವೇಸ್ಟಸ್ಗೆ ಕ್ಯಾಟಲ್ ಡಂಗ್, ಕಾಟನ್ ಈ ಥರ ಹಲವಾರು ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಹಾಗೂ ನಾನ್ ಬಯೋಡಿಗ್ರೇಡಬಲ್ಗೆ ಪ್ಲಾಸ್ಟಿಕ್ಸ್, ಪಾಲಿಥಿನ್ ಬ್ಯಾಗ್ಸ್ ಈ ಥರ ಸಿಂಥೆಟಿಕ್ ಫೈಬರ್ಸ್ ಅಂತೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಕೋಸಿಸ್ಟಮ್ ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ ಅಂತ. ಸೊ ಇದರೊಳಗೆ ಫಸ್ಟ್ ನಾವು ಎಕೋಸಿಸ್ಟಮ್ ಏನು ಅಂತ ತಿಳ್ಕೊಬೇಕು. ಆಲ್ ದ ಇಂಟರಾಕ್ಟಿಂಗ್ ಲಿವಿಂಗ್ ಆರ್ಗಾನಿಸಮ್ಸ್ ಇನ್ ಆನ್ ಏರಿಯಾ ಟುಗೆದರ್ ವಿತ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಫಾರ್ಮ್ ಆನ್ ಎಕೋಸಿಸ್ಟಮ್. ಸೊ ನಿಮಗೆ ಎಕೋಸಿಸ್ಟಮ್, ಡಿಫೈನ್ ಎಕೋಸಿಸ್ಟಮ್ ಅಂತ 1 ಮಾರ್ಕ್ ಕೇಳೋ ಕ್ವಶನ್ಸ್ ಇರ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ನಾವು ಕ್ವಶನ್ ಪೇಪರ್ ನೋಡಿದಾಗ 1 ಮಾರ್ಕ್ ಕ್ವಶನ್ಸ್ನ ನಾವು ತುಂಬ ನೋಡಿದ್ವಿ. ಸೊ ಅದಕ್ಕೋಸ್ಕರ ಈ ಥರ ಡಿಫೈನ್ ಅಥವಾ ವಾಟ್ ಈಸ್ ಈ ಥರ ಕ್ವಶನ್ಸ್ ನೀವು ತುಂಬ ರೆಫರ್ ಮಾಡಬೇಕಾಗುತ್ತೆ. ಸೊ ಈ ಎಕೋಸಿಸ್ಟಮ್ ಅನ್ನೋ ಡೆಫಿನೇಷನ್ ಕೂಡ ನೀವು ಕಲ್ತಿರಲೇಬೇಕು. ಸೊ ಆ್ಯನ್ ಎಕೋಸಿಸ್ಟಮ್ ಕನ್ಸಿಸ್ಟ್ ಆಫ್ ಬೋತ್ ಬಯೋಟಿಕ್ ಲಿವಿಂಗ್ ಕ್ರೀಚರ್ ಆ್ಯಂಡ್ ಅಬಯೋಟಿಕ್ ಲೈಕ್ ಟೆಂಪರೇಚರ್, ರೈನ್ಫಾಲ್, ವಿಂಡ್, ಸಾಯಿಲ್ ಎಕ್ಸೆಟ್ರಾ. ಸೊ ಇವಾಗಷ್ಟು ನೀವು ಬಯೋಟಿಕ್ ಅಂದರೆ ಏನು, ಅಬಯೋಟಿಕ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಲ್ವಾ? ಲಿವಿಂಗ್ ಕ್ರೀಚರ್ಸ್, ನಾನ್ ಲಿವಿಂಗ್ ಕ್ರೀಚರ್ಸ್. ಸೊ ಎಕೋಸಿಸ್ಟಮಲ್ಲಿ ಲಿವಿಂಗ್ ಕೂಡ ಇರುತ್ತೆ, ನಾನ್ ಲಿವಿಂಗ್ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲೊಂದು ನಿಮಗೆ ಈಗ ಒಂದು ಫ್ಲೋ ಚಾರ್ಟ್ ಇದೆ. ಈ ಫ್ಲೋ ಚಾರ್ಟ್ನ ನೋಡ್ತಾ ಹೋದಾಗ ಫಸ್ಟ್ ಇಲ್ಲಿ ನೋಡಿ, ಎಕೋಸಿಸ್ಟಮ್ ಇದೆ. ಎಕೋಸಿಸ್ಟಮಿಂದ ಏನಾಗುತ್ತೆ? ಮ್ಯಾನ್ ಮೇಡ್ ಮತ್ತು ನ್ಯಾಚುರಲ್. ಸೊ ಎಕೋಸಿಸ್ಟಮಲ್ಲಿ 2 ಟೈಪ್ಸ್ ಇದೆ. ಯಾವುದು? ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಒಂದು, ನ್ಯಾಚುರಲ್ ಎಕೋಸಿಸ್ಟಮ್ ಒಂದು. ಮ್ಯಾನ್ ಮೇಡ್ ಎಕೋಸಿಸ್ಟಮಲ್ಲಿ ನಾವು ಕ್ರಾಪ್ ಫೀಲ್ಡ್, ಅಕ್ವೇರಿಯಂ ಎಕ್ಸೆಟ್ರಾ ನೋಡ್ತೀವಿ. ಅದೇ ನ್ಯಾಚುರಲ್ ಎಕೋಸಿಸ್ಟಮಲ್ಲಿ ಇಲ್ಲಿ ಅಕ್ವಾಟಿಕ್ ಎಕೋಸಿಸ್ಟಮ್, ಇಲ್ಲಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಸೊ ಇದರೊಳಗೆ ಮ್ಯಾರಿನ್ ಎಕೋಸಿಸ್ಟಮ್ ಮತ್ತು ಫ್ರೆಶ್ ವಾಟರ್ ಎಕೋಸಿಸ್ಟಮ್. ಸೊ ನೀವು ಈ ಫ್ಲೋ ಚಾರ್ಟ್ನ ಒಂದ್ಸತಿ ಗ್ಲಾನ್ಸ್ ಮಾಡಿದ್ರೆ ಸಾಕು, ಇದನ್ನೇ ಕಲ್ತ್ಕೋಬೇಕು. ಫ್ಲೋ ಚಾರ್ಟ್ ಕೇಳ್ತಾರೆ ಅಂತ ತುಂಬ ಫ್ಲೋ ಚಾರ್ಟ್ನೆಲ್ಲ ಕೇಳಲ್ಲ ಅವ್ರು ನಿಮಗೆ. ಸೊ ನಿಮಗೆ ಇದರೊಳಗೆ ಏನಾದರೂ ಒಂದು ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ಯಾವ ಕ್ವಶನ್ ಅಂದರೆ ಈ ಮ್ಯಾನ್ ಮೇಡ್ ಎಕೋಸಿಸ್ಟಮಲ್ಲಿ ನಿಮ್ಗೆ ಒಂದಿಷ್ಟು ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿರಲ್ವಾ? ಕ್ರಾಪ್ ಫೀಲ್ಡ್ ಮತ್ತು ಅಕ್ವೇರಿಯಂ ಅಂತ. ಈ ಎಕ್ಸಾಂಪಲ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ನಿಮಗೆ MCQ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಒಂದಿಷ್ಟು ನ್ಯಾಚುರಲ್ ಎಕೋಸಿಸ್ಟಮ್ ಕೊಟ್ಬಿಟ್ಟು ಅದರೊಳಗೆ ಮ್ಯಾನ್ ಮೇಡ್ ಎಕೋಸಿಸ್ಟಮ್ನ ಒಂದು ಕೊಟ್ಟು ನಿಮಗೆ ವಿಚ್ ಇಸ್ ದ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್, ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ನ್ಯೂಟ್ರಿಷನ್. ಸೊ ನಮಗೆ ಇದು ಗೊತ್ತಿರೋದು ಲಿವಿಂಗ್ ಆರ್ಗಾನಿಸಮ್ಸ್ ಯಾವ ಥರ ಕ್ಲಾಸಿಫೈ ಆಗಿದೆ ಅಂದರೆ ಅದು ಅಪ್ಟೈನ್ ಮಾಡೋ ನ್ಯೂಟ್ರಿಷನಿಂದ ಅದು ಕ್ಲಾಸಿಫೈ ಆಗಿರೋದು. ಸೊ ಇವಾಗ ಇದೊಂದು ಸ್ವಲ್ಪ ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಹಾಗೂ ಡಿಕಂಪೋಸರ್ಸ್ ಅಂತ. ಸೊ ಇದಿಷ್ಟು ನೀವು ನೀಟಾಗಿ ಕಲ್ತ್ಕೋಬೇಕು. ಅದರೊಳಗೂ ಈ ಸತಿ ಅಂದರೆ 2022 ಎಕ್ಸಾಮ್ ಏನಾಯಿತು ಅದರೊಳಗೆ ಡಿಕಂಪೋಸರ್ಸ್ನ ಸ್ವಲ್ಪ ಸ್ಟ್ರೆಸ್ ಮಾಡಿಬಿಟ್ಟು ಕೇಳಿದ್ರು. ಸೊ ನೀವು ಕೂಡ ಇದ್ರ ಮೇಲೆ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಫಸ್ಟ್ ಪ್ರೊಡ್ಯೂಸರ್ಸ್ ಅಂದರೆ ಏನು? ಆಲ್ ಗ್ರೀನ್ ಪ್ಲಾಂಟ್ಸ್ ಅಂದರೆ ಬ್ಲೂ ಗ್ರೀನ್ ಆಲ್ಗೆ ಕ್ಯಾನ್ ಪ್ರೊಡ್ಯೂಸ್ ದೇರ್ ಫುಡ್, ಶುಗರ್ ಆ್ಯಂಡ್ ಸ್ಟಾರ್ಚ್ ಫ್ರಮ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಯೂಸಿಂಗ್ ಲೈಟ್ ಎನರ್ಜಿ ಅಂದರೆ ಫೋಟೋಸಿಂಥಸಿಸ್. ಸೊ ಈ ಪ್ರೊಡ್ಯೂಸರ್ಸ್ಗೆ ಏನು ಒಂದು ಡೆಫಿನೇಷನ್ ಅವ್ರು ಕೊಟ್ಟಿದ್ದಾರೆ, ನಾನು ಇದನ್ನು ಆಲ್ರೆಡಿ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಅಂದರೆ ಫೋಟೋಸಿಂಥಸಿಸ್ ಹೇಗೆ, ಮತ್ತು ಆಟೋಟ್ರೋಫ್ಸ್, ಹೆಟರೋಟ್ರೋಫ್ಸ್ ಅಂತ ಇತ್ತು ಅಲ್ವಾ? ಅದರೊಳಗೆ ಆಟೋಟ್ರೋಫ್ಸ್ ಏನು ಡೆಫಿನೇಷನ್ ಇತ್ತು ಅದನ್ನ ನೀವು ಕಲ್ತ್ಕೊಂಡು ಪ್ರೊಡ್ಯೂಸರ್ಸಿಗೆ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಫೋಟೋಸಿಂಥಸಿಸ್ ಏನು ಅಂತ ನಿಮ್ಗೆ ಗೊತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡಿದಾಗ ಕನ್ಸ್ಯೂಮರ್ಸ್ ಅಂದರೆ ಏನು? ಇನ್ಕ್ಲೂಡ್ ಆರ್ಗಾನಿಸಮ್ ವಿಚ್ ಡಿಪೆಂಡ್ ಆನ್ ಪ್ರೊಡ್ಯೂಸರ್ಸ್ ಐದರ್ ಡೈರೆಕ್ಟ್ಲಿ or indirectly for their sustenance. ಸೊ ಕನ್ಸ್ಯೂಮರ್ಸ್ ಡಿಪೆಂಡ್ ಆನ್ ಅದರ್ಸ್ ಫಾರ್ ಫುಡ್. ಸೊ ಕನ್ಸ್ಯೂಮರ್ಸ್ ಅಂದರೆ ಏನು? ಸೊ ಇಲ್ಲಿ ನೋಡಿ, ಪ್ರೊಡ್ಯೂಸರ್ಸ್ ಇದು ಕನ್ಸ್ಯೂಮರ್ಸ್ ಅಂತ ನಾವು ತೊಗೊಂಡಾಗ ಕನ್ಸ್ಯೂಮರ್ಸ್ ಯಾವತ್ತಿದ್ರೂ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರಬೇಕು. ಅದು ಡೈರೆಕ್ಟ್ ಆಗಾದರೂ ಆಗಿರ್ಬೋದು, ಇಂಡೈರೆಕ್ಟ್ ಆಗಾದರೂ ಆಗಿರ್ಬೋದು, ಬಟ್ ಕನ್ಸ್ಯೂಮರ್ಸ್ ಯಾವತ್ತಿದ್ರೂ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಕನ್ಸ್ಯೂಮರ್ಸಲ್ಲಿ ನಾವು ಒಂದಿಷ್ಟು ಟೈಪ್ಸ್ನ ನೋಡಿದಾಗ ಹರ್ಬಿವರ್ಸ್, ಕಾರ್ನಿವರ್ಸ್, ಪ್ಯಾರಾಸೈಟ್, ಓಮ್ನಿವರ್ಸ್ 4 ಟೈಪ್ಸ್ ನೋಡ್ತೀವಿ. ಹರ್ಬಿವರ್ಸ್ ಅಂದರೆ ಇದನ್ನೆಲ್ಲರೂ ನೀವು ಚಿಕ್ಕವರಿಂದ ನಾವು ಕಲ್ತಿರ್ತೀರ. ಏನಾದರೂ ಗೊತ್ತಿರಲ್ಲ, ಒಂಚೂರು ಕನ್ಫ್ಯೂಷನ್ ಇದೆ ಅಂದರೆ ಪ್ಯಾರಾಸೈಟ್ ಮೇಲೆ ಇರ್ಬೋದು ನಿಮಗೆ. ಬಿಟ್ಟು ಇದನ್ನೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಯಾರಾಸೈಟ್ ಕೂಡ ನಾನು ಲಾಸ್ಟ್ ನಿಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೋಪ್ ಎಲ್ಲ ಗೊತ್ತಿದೆ ಅಂತ. ಬಟ್ ನೀವು
ಇದರ ಪ್ಯಾರಾಸೈಟಲ್ಲಿ ನೋಡಿದಾಗ ಲೀವ್ ಆ್ಯಂಡ್ ಫೀಡ್ ಆನ್ ದ ಹೋಸ್ಟ್ ಬಾಡಿ. ಇದನ್ನ ನೀವು ಸ್ವಲ್ಪ ಸ್ಟ್ರೆಸ್ ಮಾಡಿ ಕಲ್ತ್ಕೊಳ್ಳಿ, ಮತ್ತು ಇದರೆಲ್ಲ ಎಕ್ಸಾಂಪಲ್ಸ್ ನೋಡಿಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು ಡಿಕಂಪೋಸಸ್ ಅಂದರೆ ಏನು? ಫಂಗಿ ಆ್ಯಂಡ್ ಬ್ಯಾಕ್ಟೀರಿಯಾ ವಿಚ್ ಬ್ರೇಕ್ ಡೌನ್ ಅಂದರೆ ಡಿಕಂಪೋಸ್ ದ ಡೆಡ್ ಪ್ಲಾಂಟ್ ಅನಿಮಲ್ಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಇಂಟು ಸಿಂಪ್ಲರ್ ಒನ್. ಸೊ ಸಿಂಪಲ್ ಆಗಿ ಬರಬೇಕು ಇದನ್ನೆಲ್ಲ, ಓಕೆನಾ? ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ, ಸಿಂಪಲ್ ಆಗಿರಬೇಕು. ಅರ್ಥ ಆದ ತಕ್ಷಣ ಓದಿದ ತಕ್ಷಣ ನಿಮಗೆ ಅರ್ಥ ಆಗಿಬಿಡಬೇಕು, ಆ ಥರ ಡೆಫಿನೇಷನ್ಸ್ನ ನೀವು ತೊಗೊಳ್ಳಿ. ಡಿಕಂಪೋಸಸ್ ಅಂದರೆ ಏನು? ದ ಆರ್ಗಾನಿಸಮ್ ವಿಚ್ ಡಿಕಂಪೋಸ್ ಆನ್ ದ ಡೆಡ್ ಆರ್ ಡಿಕೇಯಿಂಗ್. ಈ ಥರ ನೀವು ಆನ್ಸರ್ಸ್ನ ಶಾರ್ಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ, ಓಕೆನಾ? ದಸ್ ಡಿಕಂಪೋಸಸ್ ಹೆಲ್ಪ್ಸ್ ಇನ್ ದ ರಿಪ್ಲೇಸ್ಮೆಂಟ್. ಸೊ ಎಕ್ಸಾಂಪಲ್ನ ನೋಡಿದಾಗ ಇಲ್ಲಿ T1 T2 T3 ಅಂತ ಕೊಟ್ಟಿದ್ದಾರೆ. ಸೊ ಗ್ರಾಸ್ ಮತ್ತು ಡೀರ್ ಮತ್ತು ಲಯನ್ 3 ಸ್ಟೇಜಸ್ ಕೊಟ್ಟಿದ್ದಾರೆ. ಸೊ ಲಯನ್ ಏನನ್ನ ತಿನ್ನತ್ತೆ? ಡೀರ್ನ ತಿನ್ನತ್ತೆ ಅಲ್ವಾ? ಲಯನ್ ಡೀರ್ನ ತಿನ್ನತ್ತೆ, ಡೀರ್ ಗ್ರಾಸ್ನ ತಿನ್ನತ್ತೆ. ಈ ಥರ ನಾವು ಇದು ಫ್ಲೋ ಚಾರ್ಟ್ ಥರ ಈ ಥರ ಕೊಟ್ಟಿದ್ದಾರೆ ಅಷ್ಟೇ. ಫುಡ್ ಚೈನ್. ನೆಕ್ಸ್ಟ್ ಫುಡ್ ಚೈನ್ ಅಂದರೆ ಏನು? ಸೊ ಮೀನಿಂಗ್ ನಾವು ಫಸ್ಟ್ ಏನಂದರೆ ಈ ಫುಡ್ ಚೈನ್, ಫುಡ್ ವೆಬ್ ಮತ್ತು ಎಕೋಸಿಸ್ಟಮ್ ಈ ಥರ ಎಲ್ಲ ಡೆಫಿನೇಷನ್ಸ್ನ ನಾವು ನೀಟಾಗಿ ತರೋಗಿರಬೇಕು. ಬಿಕಾಸ್ 1 ಮಾರ್ಕ್ 2 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಕೂಡ ನಿಮಗೆ 2 ಡಿಫೈನ್ ಕೇಳಿಬಿಟ್ಟು 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನಾವು 1 ಮಾರ್ಕ್ನ ಕ್ವೆಶನ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸೊ ಫುಡ್ ಚೈನ್, ವಾಟ್ ಇಸ್ ಅ ಫುಡ್ ಚೈನ್? ಇಟ್ ಇಸ್ ಅ ಸೀಕ್ವೆನ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಇನ್ ವಿಚ್ ಒನ್ ಆರ್ಗಾನಿಸಮ್ ಕನ್ಸ್ಯೂಮ್ಸ್ ಅನದರ್ ಆರ್ಗಾನಿಸಮ್ಸ್ ಫಾರ್ ಎನರ್ಜಿ. ಸೊ ಫುಡ್ ಚೈನ್ ಅಂದರೆ ತುಂಬ ಈಸಿ. ಏನು? ಇಟ್ ಇಸ್ ಅ ಸೀಕ್ವೆನ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ ವಿಚ್ ಕನ್ಸ್ಯೂಮ್ಸ್ ಅನದರ್. ಸೊ ಒಂದು ಲಿವಿಂಗ್ ಆರ್ಗಾನಿಸಮ್ ಅನದರ್ ಲಿವಿಂಗ್ ಆರ್ಗಾನಿಸಮ್ಸ್ನ ಕನ್ಸ್ಯೂಮ್ ಮಾಡ್ತಾ ಇದೆ, ಏನಕ್ಕೆ? ಫಾರ್ ಇಟ್ಸ್ ಎನರ್ಜಿ. ಸೊ ಇದನ್ನು ನಾವೇನು ಹೇಳ್ತೀವಿ? ಫುಡ್ ಚೈನ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂನಿಡೈರೆಕ್ಷನಲ್ ಅಂದ್ರೆ ಏನು? ಸಿಂಗಲ್ ಡೈರೆಕ್ಷನ್. ಇದು ಯಾವತ್ತು 2 ways ಆಗಿರಲ್ಲ, ಯೂನಿಡೈರೆಕ್ಷನ್ ಆಗಿ ಹೋಗುತ್ತೆ. ಫುಡ್ ಚೈನ್ ಯಾವತ್ತಿದ್ರು ಯೂನಿಡೈರೆಕ್ಷನ್ ಆಗಿ ಹೋಗುತ್ತೆ. ಸೊ ನಿಮಗೆ ನೆಕ್ಸ್ಟಲ್ಲಿ ಒಂದು ಫುಡ್ ಚೈನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ, ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ ಅದನ್ನು ಕೂಡ. ಇನ್ನು ಫುಡ್ ಚೈನ್ ವೇರಿಯಸ್ ಸ್ಟೆಪ್ಸ್ ವೇರ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್ ಇಸ್ ಕಾಲ್ಡ್ ಟ್ರೋಫಿಕ್ ಲೆವೆಲ್. ಸೊ ಟ್ರೋಫಿಕ್ ಲೆವೆಲ್ ಇದು ಕೂಡ ತುಂಬ ಇಂಪಾರ್ಟೆಂಟ್. ವಾಟ್ ಇಸ್ ಅ ಟ್ರೋಫಿಕ್ ಲೆವೆಲ್ ಆರ್ ಡಿಫೈನ್ ಟ್ರೋಫಿಕ್ ಲೆವೆಲ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇನ್ ಅ ಫುಡ್ ಚೈನ್ ವೇರಿಯಸ್ ಸ್ಟೆಪ್ಸ್ ವೇರ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್. ಸೊ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್ ಆಗುತ್ತೆ, ವೇರ್ ದ ಎನರ್ಜಿ ಟೇಕ್ಸ್ ಪ್ಲೇಸ್, ಟ್ರಾನ್ಸ್ಫರ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್, ವಿ ವಿಲ್ ಕಾಲ್ ಇಟ್ ಆಸ್ ಟ್ರೋಫಿಕ್ ಲೆವೆಲ್. ಸೊ ನೆಕ್ಸ್ಟ್ ದ ಗ್ರೀನ್ ಪ್ಲಾಂಟ್ಸ್ ಕ್ಯಾಪ್ಚರ್ 1% ಆಫ್ ಸನ್ಸ್ ಎನರ್ಜಿ. ಸೊ ಗ್ರೀನ್ ಪ್ಲಾಂಟ್ಸ್, ನಾವು ಪ್ಲಾಂಟ್ಸ್ನ ಎಲ್ಲ ಕಡೆ ನೋಡ್ತಾ ಇರ್ತೀವಲ್ವ, ಆ ಗ್ರೀನ್ ಪ್ಲಾಂಟ್ಸ್ ಎಲ್ಲಾನು ಸನ್ಸ್ ಎನರ್ಜಿ ಇದೆ, ಆ ಸನ್ಸ್ ಎನರ್ಜಿಯಲ್ಲಿ 1% ಎನರ್ಜಿ ಮಾತ್ರ ಕ್ಯಾಪ್ಚರ್ ಮಾಡುತ್ತೆ. ಯಾವುದು? ಗ್ರೀನ್ ಪ್ಲಾಂಟ್ಸ್. ಸೊ ದ ಫ್ಲೋ ಆಫ್ ಎನರ್ಜಿ ಈಸ್ ಯೂನಿಡೈರೆಕ್ಷನಲ್ ಫುಡ್ ಚೈನ್. ಸೊ ಇವಾಗಷ್ಟು ಹೇಳಿದೆ ನಾನು ಯೂನಿಡೈರೆಕ್ಷನ್ ಆಗಿರುತ್ತೆ ಅಂತ. ದೇರ್ ಇಸ್ ಅ ಗ್ರಾಜುವಲ್ ಡಿಕ್ರೀಸ್ ಇನ್ ದ ಅಮೌಂಟ್ ಆಫ್ ಎನರ್ಜಿ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ ಇನ್ ಫುಡ್ ಚೈನ್. ಸೊ ಇದೊಂದು ಫುಡ್ ಚೈನ್ ಅಂತ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಕೂಡ ಇದೆ ನಿಮಗೆ. ಸೊ ನಿಮಗೆ ಪ್ರೊಡ್ಯೂಸರ್ಸ್ ಅಲ್ವಾ ಫಸ್ಟ್ ಲೆವೆಲ್ ಬರೋದು. ಸೊ ಪ್ರೊಡ್ಯೂಸರ್ಸ್ ಹತ್ರ 1000 ಜೌಲ್ ಇದೆ ಅಂದರೆ ಅದು ನೆಕ್ಸ್ಟ್ ಕನ್ಸ್ಯೂಮರ್ ಅಥವಾ ಪ್ರೈಮರಿ ಕನ್ಸ್ಯೂಮರ್ ಹೋಗೋಷ್ಟೊಳಗೆ 100 ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಸೆಕೆಂಡರಿ ಕನ್ಸ್ಯೂಮರ್ಸ್ಗೆ ಹೋಗೋಷ್ಟೊಳಗೆ 10 ಆಗಿರುತ್ತೆ, ಅದೇ ಟರ್ಷಿಯರಿ ಕನ್ಸ್ಯೂಮರ್ಸ್ಗೆ ಹೋಗುವಾಗ 1 ಆಗಿರುತ್ತೆ. ಸೊ ಈ ಥರ ಯಾವುದಿದ್ರು 10% ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬೇಕಂದರೆ ನೀವು ನೋಡಿ 1000 ಫಸ್ಟ್ 1000 ಇರುತ್ತೆ ಅಲ್ವಾ, 1000 ಡಿವೈಡೆಡ್ ಬೈ 10 ಅಂತ ಮಾಡ್ಕೊಳ್ಳಿ. ಸೊ 0 ಕ್ಯಾನ್ಸಲ್ ಆದರೆ ನಿಮಗೆ 100 ಬರುತ್ತೆ. ನೆಕ್ಸ್ಟ್ 100 ಡಿವೈಡೆಡ್ ಬೈ 10, 0 ಕ್ಯಾನ್ಸಲ್ 10 ಬರುತ್ತೆ. ಸೊ ಈ ಥರ 10% ಲಾ, ಇದು 10% ಲಾ ಅಂದರೆ ಏನು ಅಂತ ಕೂಡ ಇದೇ 10% ಲಾ, ಬಟ್ ಅದಕ್ಕೂ ಕೂಡ ಒಂದು ಡೆಫಿನೇಷನ್ ಇದೆ. ಆ ಡೆಫಿನೇಷನ್ ನಾನು ನೆಕ್ಸ್ಟ್ ಹೇಳ್ತೀನಿ. ಬಟ್ ನೀವು ಏನು ಅರ್ಥ ಮಾಡ್ಕೋಬೇಕು ಈ ಸ್ಟೆಪ್ಪಲ್ಲಿ ಅಂತಂದರೆ, ಫುಡ್ ಚೈನಲ್ಲಿ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗುವಾಗ 10% ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಸೊ ಇದೇನಿದೆ ಒಂದು ಸ್ಟೆಪ್, ಈ ಸ್ಟೆಪ್ನ ನೀವು ನೋಡಿದ್ರೆ ಇಲ್ಲಿ ಹೇಳಿರೋ ಪಾಯಿಂಟು ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ 10% ಲಾ. ಸೊ ಹೇಳಿದೆ ಅಲ್ವಾ 10% ಲಾ ಅಂದರೆ ಏನು? ದ ಎನರ್ಜಿ ಅವೈಲಬಲ್ ಅಟ್ ಅ ಸಕ್ಸೆಸಿವ್ ಟ್ರಾಫಿಕ್ ಲೆವೆಲ್ 10% ಆಫ್ ದ ಪ್ರೀವಿಯಸ್ ಲೆವೆಲ್. ಸೊ ಇಲ್ಲಿ ನಮಗೆ 100 ನಮಗೆ ಸಿಕ್ಕಿ ಇದು ಯಾವುದು ಒಂದು ಪ್ರೈಮರಿ ಅಂತ ಇಟ್ಕೊಳ್ಳೋಣ. ಪ್ರೈಮರಿ ಕನ್ಸ್ಯೂಮರ್ ಲೆವೆಲಲ್ಲಿ ನಮಗೆ 100 ಸಿಕ್ಕಿದೆ, ಅದೇ ಪ್ರೊಡ್ಯೂಸರ್ಸಲ್ಲಿ ನಮಗೆ 1000 ಸಿಕ್ಕಿರುತ್ತೆ. ಸೊ ನಾವು ಯಾವ ಥರ ಆದರೂ ಅರ್ಥ ಮಾಡ್ಕೋಬೋದು. ಈಗ ಟರ್ಷಿಯರಿಯಲ್ಲಿ ನಮಗೆ ಇಲ್ಲಿ ನೋಡಿ, ಟರ್ಷಿಯರಿಯಲ್ಲಿ ನನಗೆ 1 ಇದೆ ಅಂದರೆ ಸೊ ಇಟ್ ಮೀನ್ಸ್ ಸೆಕೆಂಡರಿಯಲ್ಲಿ ನನಗೆ ಇಷ್ಟು 10 ಇರುತ್ತೆ ಅಂತ, ಅದೇ ಪ್ರೈಮರಿಯಲ್ಲಿ 100 ಇರುತ್ತೆ ಅಂತ, ಪ್ರೊಡ್ಯೂಸರ್ಸಲ್ಲಿ 1000 ಇರುತ್ತೆ ಅಂತ. ಸೊ ಯಾವತ್ತಿದ್ರೂ ಪ್ರೊಡ್ಯೂಸರ್ಸ್ ಹತ್ರ ಜಾಸ್ತಿ ಇರುತ್ತೆ, ಅದು ಹೋಗ್ತಾ ಕಮ್ಮಿ ಆಗುತ್ತೆ. ಇದನ್ನೇ ನಾವು 10% ಲಾ ಅಂತ ಕಲಿತೀವಿ. So only 10% of energy is transferred to next trophic level, while the 90% of energy is used by the present trophic level in a life process. So ಈ 10% ಮಾತ್ರ ಆಗುತ್ತೆ, ಮತ್ತು ಇನ್ನು ಮಿಕ್ಕಿದ 90% ಏನಾಗುತ್ತೆ ಅಂತ ಕೇಳಿದಾಗ 90% ಆಫ್ ಎನರ್ಜಿ ಯೂಸ್ ಆಗಿರುತ್ತೆ. ಯಾವ ಟ್ರಾಫಿಕ್ ಲೆವೆಲಲ್ಲಿ ಅದಿರುತ್ತೆ ಅಲ್ವಾ, ಆ ಟ್ರಾಫಿಕ್ ಲೆವೆಲಲ್ಲಿ ಅದು ಯೂಸ್ ಆಗಿರುತ್ತೆ. ಸೊ ಓನ್ಲಿ 10% ಟ್ರಾನ್ಸ್ಫರ್ ಆಗೋದು. The concentration of harmful chemicals increases with every next trophic level in a food chain. It is biomagnification. So biomagnification ತುಂಬ ಇಂಪಾರ್ಟೆಂಟ್ ಇದು ಕೂಡ ಅಂತ ನಾನು ಹೇಳ್ತೀನಲ್ವ. ಈ ಲೆಸನಲ್ಲಿ ನಿಮಗೆ ತುಂಬ ದೊಡ್ಡ ಕ್ವಶನ್ಗಿಂತ ಚಿಕ್ಕ ಕ್ವಶನ್ ಅಥವಾ ಡಿಫೈನ್ ಈ ಥರ ಕ್ವಶನ್ಸ್ ನಿಮಗೆ ಜಾಸ್ತಿ ಬರುತ್ತೆ. ದೊಡ್ಡ ಕ್ವಶನ್ ಅಂತ ಬಂದರೂ ಓಝೋನ್ ಲೇಯರ್ ಕ್ವಶನ್ ಅದೊಂದು ಬರುತ್ತೆ. ಸೊ ಅದನ್ನು ನಾನು ಹೇಳ್ತೀನಿ ಯಾವ ಥರ ಬರ್ಬೋದು ಅಂತ. ಬಟ್ ನಿಮಗೆ ಡಿಫೈನ್ ಅನ್ನೋ ಕ್ವಶನ್ ಅಥವಾ MCQ ಬರೋ ಕ್ವಶನ್ಸ್ ಜಾಸ್ತಿ ಈ ಲೆಸನಿಂದ. ಸೊ ವಾಟ್ ಇಸ್ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕೂಡ ನೀವು ಅದನ್ನ ತರೋ ಆಗಿರಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಆಫ್ ಸಚ್ ಕೆಮಿಕಲ್ಸ್ ಗೆಟ್ ಅಕ್ಯುಮುಲೇಟೆಡ್ ಇನ್ ಹ್ಯೂಮನ್ ಬಾಡೀಸ್ ಸಿನ್ಸ್ ಹ್ಯೂಮನ್ ಆಕ್ಯುಪೈಸ್ ದ ಟಾಪ್ ಲೆವೆಲ್ ಇನ್ ದ ಫುಡ್ ಚೈನ್. ಸೊ ಯಾವತ್ತೇ ಇದ್ರೂ ಅಷ್ಟೇ ಒಂದು ಫುಡ್ ಚೈನಲ್ಲಿ ಹ್ಯೂಮನ್ ಯಾವತ್ತಿದ್ರು ಟಾಪಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಅಂದರೆ ಟಾಪ್ ಅಂದರೆ ಈ ಲೆವೆಲಲ್ಲಿ ಹ್ಯೂಮನ್ ಬರುತ್ತೆ, ಈ ಲೆವೆಲಲ್ಲಿ ಪ್ಲಾಂಟ್ಸ್ ಬರುತ್ತೆ. ಪ್ಲಾಂಟ್ಸ್ ಅದು ಅದರ ಫುಡ್ನ ಅದೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋದು, ಅದೇ ರೆಡಿ ಮಾಡೋದ್ರಿಂದ ಪ್ಲಾಂಟ್ಸ್ ಯಾವತ್ತಿದ್ರು ಫಸ್ಟ್ ಆಗಿರುತ್ತೆ, ಹ್ಯೂಮನ್ ಯಾವತ್ತಿದ್ರು ಟಾಪಲ್ಲಿ ಇರ್ತಾರೆ. ಸೊ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್. ಸೊ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಎಲ್ಲ ನಾವು ನೋಡಿದಾಗ ಚೇಂಜಸ್ ಇನ್ ಎನ್ವಿರಾನ್ಮೆಂಟ್ ಅಫೆಕ್ಟ್ ಅಸ್ ಆ್ಯಂಡ್ ಅವರ್ ಆಕ್ಟಿವಿಟೀಸ್ ಚೇಂಜ್ ದ ಎನ್ವಿರಾನ್ಮೆಂಟ್ ಅರೌಂಡ್ ಅಸ್. ಸೊ ನಾವು ಚೇಂಜಸ್ ಇನ್ ಎನ್ವಿರಾನ್ಮೆಂಟ್ ಅಫೆಕ್ಟ್ ಅಸ್, ಯಾವುದೇ ಚೇಂಜಸ್ ಎನ್ವಿರಾನ್ಮೆಂಟಲ್ ಆದರೂ ಅದು ಅಫ್ಕೋರ್ಸ್ ನಮಗೆ ಎಫೆಕ್ಟ್ ಆಗುತ್ತೆ. ಮತ್ತು
ಆ್ಯಂಡ್ ಅವರ್ ಆಕ್ಟಿವಿಟೀಸ್ ನಾವು ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀವಿ ದಟ್ ಆಕ್ಟಿವಿಟೀಸ್ ವಿಲ್ ಚೇಂಜ್ ದ ಎನ್ವಿರಾನ್ಮೆಂಟ್ ಅಗೇನ್. ಓಕೆನಾ. ಸೊ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಕಾಸ್ಡ್ ಬೈ, ಸೊ ಇವಾಗ ಹ್ಯೂಮನ್ಸಿಂದ ಯಾವ್ಯಾವುದೆಲ್ಲ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಕಾಸ್ ಆಗಿದೆ ಅನ್ನೋದನ್ನ ನೋಡಿದಾಗ ಡಿಪ್ಲೆಷನ್ ಆಫ್ ಓಝೋನ್ ಲೇಯರ್ ಆ್ಯಂಡ್ ವೇಸ್ಟ್ ಡಿಸ್ಪೋಸಲ್, ಪೊಲ್ಯೂಷನ್ ಡ್ಯೂ ಟು ಮಿಸ್ಮ್ಯಾನೇಜ್ಮೆಂಟ್ ಆಫ್ ವೇಸ್ಟ್ ಡಿಸ್ಪೋಸಲ್. ಸೊ ಇದು ಎರಡು ಬಂದು ಹ್ಯೂಮನಿಂದ ಕಾಸ್ ಆಗಿರುವಂಥ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ಫಸ್ಟ್ ಏನಿದೆ ಡಿಪ್ಲೆಷನ್ ಆಫ್ ಓಝೋನ್ ಲೇಯರ್. ಸೊ ಈ ಓಝೋನ್ ಲೇಯರ್ ಟಾಪಿಕ್ ಏನಿದೆ ಆ ಟಾಪಿಕ್ ನಿಮಗೆ ಇಷ್ಟೇ ಇರೋದು ಆ ಟಾಪಿಕ್, ಬಟ್ ಇಷ್ಟು ಕಂಪ್ಲೀಟಾಗಿ ನೀವು ಅದನ್ನು ಕಲ್ತ್ಕೋಬೇಕು. ಇದರೊಳಗೆ ಒಂದು ಸ್ವಲ್ಪ ಬೇಡ, ಆದರೆ ನಾನು ಯಾವುದು ಅಂತ ಹೇಳ್ತೀನಿ. ಸೊ ಫಸ್ಟು ಓಝೋನ್ ಲೇಯರ್ನ ನಾವು ರೆಪ್ರೆಸೆಂಟ್ ಮಾಡೋದು O3 ಅಂತಾನೆ. ಓಕೆನಾ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಓಝೋನ್ ಲೇಯರ್ ಇಸ್ ಲಾರ್ಜ್ಲಿ ಫೌಂಡ್ ಇನ್ ಸ್ಟ್ರಾಟೋಸ್ಫಿಯರ್. ಸೊ ಸ್ಟ್ರಾಟೋಸ್ಫಿಯರ್ ಒಂದು ಲೇಯರ್, ಆ ಲೇಯರಲ್ಲಿ ಓಝೋನ್ ಲೇಯರ್ ನಮಗೆ ಕಾಣಿಸುತ್ತೆ, which is a part of our atmosphere from 12 km to 50 km above the sea level. So first if 12 to 50 ಅನ್ನೋದು ನಿಮ್ಗೆ ಏನು ಕೇಳಲ್ಲ, ಬಟ್ ಓಝೋನ್ ಲೇಯರ್ ಅಂದರೆ O3 ಅಂತ ನೆನ್ಪಿಟ್ಕೋಬೇಕು. ಹಾಗೂ ಅದು ಫೌಂಡ್ ಆಗೋದಲ್ಲಿ ಸ್ಟ್ರಾಟೋಸ್ಫಿಯರಲ್ಲಿ ಇದು ಕಾಣಿಸುತ್ತೆ. ಓಝೋನ್ ಇಸ್ ಅ ಡೆಡ್ಲಿ ಪಾಯ್ಸನ್ ಅಟ್ ದ ಗ್ರೌಂಡ್ ಲೆವೆಲ್. ಸೊ ಓಝೋನ್ ಇಸ್ ಅ ಡೆಡ್ಲಿ ಪಾಯ್ಸನ್ ಅನ್ನೋದು ನಮ್ಗೆ ಗೊತ್ತು. ನೆಕ್ಸ್ಟ್, ಓಝೋನ್ ಈಸ್ ಫಾರ್ಮ್ಡ್ ಆಸ್ ಅ ರಿಸಲ್ಟ್ ಆಫ್ ಫಾಲೋಯಿಂಗ್ ಫೋಟೋಕೆಮಿಕಲ್ ರಿಯಾಕ್ಷನ್. ಸೊ ನಿಮಗೆ ಕೇಳೋ ಚಾನ್ಸಸ್ ಇದೆ ಏನಂತ, ಹೌ ಇಸ್ ಓಝೋನ್ ಲೇಯರ್ ಫಾರ್ಮ್ಡ್. ಅವಾಗ ನೀವು ಏನು ಬರಬೇಕು, ಇಲ್ಲಿದೆ ನೋಡಿ, O2 ಇನ್ ದ ಪ್ರೆಸೆನ್ಸ್ ಆಫ್ UV ರೇಡಿಯೇಷನ್ ಅಂತ. ಇದು UV ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಂತ UV ಅಂತ ಹೇಳ್ತೀವಿ. UV ರೇಡಿಯೇಷನ್ ಇದೇನಾಗುತ್ತೆ ಅಂದರೆ O+O ಆಗಿ ಸ್ಪ್ಲಿಟ್ ಮಾಡುತ್ತೆ. ಯಾವುದನ್ನ, ಈ ಆಕ್ಸಿಜನ್ ಮಾಲಿಕ್ಯೂಲ್ ಏನಿದೆ O2 ಮಾಲಿಕ್ಯೂಲ್ನ O+O ಮಾಲಿಕ್ಯೂಲ್ ಆಗಿ ಸ್ಪ್ಲಿಟ್ ಮಾಡೋದು ಥ್ರೂ ದ UV ರೇಸಸ್ ಅಂತ ಹೇಳ್ತೀವಿ. ಸೊ ಅಗೇನ್ ಏನಾಗುತ್ತದು, ಈ O+O ಏನಾಗಿರುತ್ತೆ, ಆ O+O ಮತ್ತೆ ನಮಗೆ ಅಟ್ಮಾಸ್ಫಿಯರ್ ಜೊತೆಗೆ ಮರ್ಚ್ ಆಗತ್ತಾಗ ಅದು O3 ಲೇಯರ್ ಆಗುತ್ತೆ. ಸೊ ಇಲ್ಲಿ ಏನಿದೆ ಇದನ್ನು ಎಷ್ಟು ಬರೆದು ನೀವು ಫುಲ್ ಮಾರ್ಕ್ಸ್ನ ಗೇನ್ ಮಾಡ್ತೀರಾ. So, ozone layer is a protective blanket around Earth which absorbs most of the harmful UV radiation from the sun, thus protecting the living beings of the Earth from health hazards like skin cancer, cataract and eyes, weaken immune system, destruction of plants, etc. So, ಈ ಪ್ಯಾರಾಗ್ರಾಫ್ ಏನಿದೆ ತುಂಬ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ ನಿಮಗೆ. ಸೊ ಫಸ್ಟ್ ಏನು ಅರ್ಥ ಮಾಡ್ಕೊತೀರಾ, ಓಝೋನ್ ಇಸ್ ಅ ಪ್ರೊಟೆಕ್ಟಿವ್ ಬ್ಲಾಂಕೆಟ್ ಅರೌಂಡ್ ದ ಸನ್. ಸೊ ಓಝೋನ್ ನಮ್ಮ ಅರ್ಥನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಯಾವಾಗಲೂ ಫ್ರಮ್ ದ UV ರೇಡಿಯೇಷನ್ಸ್, ಫ್ರಮ್ UV ರೇಡಿಯೇಷನ್ ವಿಚ್ ಇಸ್ ಗೆಟಿಂಗ್ ವಿಚ್ ಇಸ್ ಫ್ರಮ್ ದ ಸನ್ ಅಂತಲೇ ಹೇಳ್ತೀವಿ. ಸೊ UV ರೇಡಿಯೇಷನ್ ಎಲ್ಲಿಂದ ಬರ್ತಾರೆ ನಮಗೆ, ಸನ್ನಿಂದನೇ ಬರೋದು. ಸೊ ಅದನ್ನ ಅರ್ಥ ಮಾಡ್ಕೊತೀವಿ. ನೆಕ್ಸ್ಟ್ ಏನು ಇದೆ, ಸೊ ಈ UV ರೇಡಿಯೇಷನ್ ಅಕಸ್ಮಾತ್ ಏನಾದರೂ ಲಿವಿಂಗ್ ಬೀಯಿಂಗ್ಸ್ ಮೇಲೆ ಬಿದ್ದರೆ ಅದರಿಂದ ನಮಗೆ ಯಾವುದೆಲ್ಲ ಕಾಯಿಲೆಗಳು ಉಂಟಾಗುತ್ತೆ ಅಂತ ನೋಡಿದಾಗ ಅದು ಸ್ಕಿನ್ ಕ್ಯಾನ್ಸರ್, ಕ್ಯಾಟ್ರಾಕ್ಟ್ ಇನ್ ಐಸ್, ವೀಕನ್ ಇಮ್ಯೂನ್ ಸಿಸ್ಟಮ್, ಡಿಸ್ಟ್ರಕ್ಷನ್ ಆಫ್ ಪ್ಲಾಂಟ್ಸ್, ಇದೆಲ್ಲ ಬಂದು ನಮಗೆ ಕಾಸಸ್ ಆಗುವಂಥದ್ದು. ಸೊ ನೆಕ್ಸ್ಟ್ ಲಾಸ್ಟ್ ಇರೋದು ಓಝೋನ್ ಬಗ್ಗೆ. ಇಲ್ಲಿ ನಿಮಗೆ the decline of ozone layer thickness in Antarctica was first observed in 1985 and was termed as ozone hole. ಸೊ ಇದನ್ನು ನಿಮಗೆ ಕೇಳೋ ಚಾನ್ಸಸ್ ಇಲ್ಲ, ಇಲ್ಲಿ ತನಕ ನೀವು ಕಲ್ತ್ಕೊಂಡ್ರೆ ಸಾಕು. ರೀಸನ್ಸ್ ಆಫ್ ಓಝೋನ್ ಡಿಪ್ರೆಷನ್. ಸೊ ಓಝೋನ್ ಡಿಪ್ರೆಷನ್ ಇಲ್ಲಿ ಹೇಳಿದೆ ಅಲ್ವಾ, ಇದರೊಳಗೆ ಫುಲ್ ಕಲಿಯೋದು ಬೇಡ ಅಂತ. ಸೊ ಫಸ್ಟ್ ನೀವೇನು ತಿಳ್ಕೊಬೇಕು ಅಂದರೆ, ಇಲ್ಲಿ ಒಂದು ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಬರುತ್ತೆ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ನೋಡಿದಾಗ ಗೊತ್ತಾಗುತ್ತೆ. ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ನಿಮಗೆ ಕೊಟ್ಟಿರ್ತಾರೆ. ಎಕ್ಸೆಸಿವ್ ಯೂಸ್ ಆಫ್ CFCs ಅಂತ ಶಾರ್ಟ್ ಫಾರ್ಮಲ್ಲಿ ಕರೆಯೋದು ಇದನ್ನ. CFCs ಸಿಂಥೆಟಿಕ್ ಇನರ್ಟ್ ಕೆಮಿಕಲ್ ಎಕ್ಸಾಂಪಲ್ ಫ್ರಮ್ ವಿಚ್ ಆರ್ ಯೂಸ್ಡ್ ಆಸ್ ರೆಫ್ರಿಜರೆಂಟ್ಸ್ ಆ್ಯಂಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್ ಕಾಸ್ಡ್ ಓಝೋನ್ ಡಿಪ್ರೆಷನ್ ಇನ್ ದ ಅಪ್ಪರ್ ಅಟ್ಮಾಸ್ಫಿಯರ್. ಸೊ ಈ CFCs ಅಂತ ಏನಿದೆ, ಈ CFCsನ ಇವಾಗ ಬ್ಯಾನ್ ಆಗಿದೆ ಯೂಸ್ ಮಾಡೋದು. ಬಟ್ ಅವಾಗ ಹಿಂದಿನ ಟೈಮಲ್ಲಿ ಇದನ್ನ ತುಂಬ ಯೂಸ್ ಮಾಡ್ತಿದ್ರು. ಅದು ಯಾವುದೊಳಗೆ ಅಂದರೆ ರೆಫ್ರಿಜರೇಟರ್ಸಲ್ಲಿ ಅಥವಾ ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ತುಂಬ ಯೂಸ್ ಮಾಡ್ತಾಯಿದ್ರು. ಸೊ ಅದರಿಂದ ಕೂಡ ಓಝೋನ್ ಲೇಯರ್ ಡಿಪ್ರೆಷನ್ ಆಗ್ತಾಯಿತ್ತು. ಇಟ್ ಇಸ್ ಅ ಮೇನ್ ಸೋರ್ಸ್ ಅಂತ ಹೇಳಿದ್ರು ನಾವು ತಪ್ಪಾಗಲ್ಲ, ಮೇನ್ ಕಾಸ್ ಆಗಿತ್ತು ಅದು. ಸೊ ನೀವು ಇಷ್ಟು ತಿಳ್ಕೊಳ್ಳಿ ಸಾಕು. ಇಲ್ಲ ನೆಕ್ಸ್ಟ್ ಇರೋದು ನಿಮಗೇನು ಕೇಳಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಇರೋದು ಅಂದರೆ ಇಲ್ಲಿ ಈ ಸಿಂಗಲ್ ಕ್ಲೋರೈನ್ ಇಲ್ಲಿಂದ ಇಲ್ಲಿ ತನಕ ನಿಮಗೆ ಕೇಳಲ್ಲ. ಸೊ ಇಲ್ಲಿ ಗಾರ್ಬೇಜ್ ಡಿಸ್ಪೋಸಲ್ ಅಂತ ನೋಡಿದಾಗ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ರೈಸ್ ಇನ್ ಡಿಮ್ಯಾಂಡ್ ಆಫ್ ಕನ್ಸ್ಯೂಮರ್ goods have created a major problem in form of wastes or garbage accumulation and its disposal, especially in urban area. So ಇಲ್ಲಿ ಗಾರ್ಬೇಜ್ ಅಂದರೆ ಏನು ಅಂತ ನಮ್ಗೆ ಗೊತ್ತಲ್ವಾ. ಸೊ ಈ ಗಾರ್ಬೇಜ್ ಡಿಸ್ಪೋಸಲ್ ಬಗ್ಗೆ ನಿಮಗೆ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಇಲ್ಲಿ ಕೊಟ್ಟಿರೋದು ಅವರು. ಸೊ ದ ಡಿಫರೆಂಟ್ ಮೆಥಡ್ಸ್ ಆಫ್ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಕಾಮನ್ಲಿ ಯೂಸ್ಡ್ ಅರೌಂಡ್ ದ ವರ್ಲ್ಡ್ ಆರ್ ಓಪನ್ ಡಂಪಿಂಗ್, ಲ್ಯಾಂಡ್ ಫಿಲ್ಲಿಂಗ್, ಕಾಂಪೋಸ್ಟಿಂಗ್, ರೀಸೈಕ್ಲಿಂಗ್, ರಿಯೂಸ್. ಸೊ ಇದರೊಳಗೆ ನಮಗೆ ರೀಸೈಕ್ಲಿಂಗ್, ರಿಯೂಸ್ ಬಗ್ಗೆ ಸ್ವಲ್ಪ ಕೇಳಿದ್ರೆ ಕೇಳ್ಬೋದು, ಬಟ್ ಈ ಮೂರು ಬಗ್ಗೆ ಕೇಳೋ ಚಾನ್ಸಸ್ ತುಂಬ ಅಂದರೆ ತುಂಬ ಕಮ್ಮಿ ಇರೋದು, ಯಾಕಂದರೆ ಅಷ್ಟೊಂದಾಗಿ ಕೇಳಿಲ್ಲ ಯಾವಾಗೂ. ಸೊ ರೀಸೈಕ್ಲಿಂಗ್ ಅಂತ ನಾವು ನೋಡಿದಾಗ ದ ಸಾಲಿಡ್ ವೇಸ್ಟಸ್ ಇಸ್ ಬ್ರೋಕನ್ down into the consistent simpler materials. These materials are then used to make new items. Even non-biodegradable solid wastes like plastic, metal can be recycled. So recycling ಅಂದರೆ ಏನು, ರೀಸೈಕಲ್ ಮಾಡೋದು. ಯಾವುದೇ ಒಂದು ವಸ್ತುನ ಒಂದ್ಸತಿ ಆಲ್ರೆಡಿ ಯೂಸ್ ಆಗಿರೋದನ್ನ ಮತ್ತೆ ಬೇರೆ ಥರ ಅದನ್ನ ರೆಡಿ ಮಾಡೋದು ಅಥವಾ ಅದನ್ನೇ ಇನ್ನೊಂದು ಹೊಸ ಥರ ಮಾಡಿ ರೀಸೈಕಲ್ ಮಾಡ್ತಾರೆ ಅದನ್ನ. ಸೊ ರೀಯೂಸ್ ಅಂದರೆ ಏನು, ಆಲ್ರೆಡಿ ಒಂದು ಟೈಮ್ ಯೂಸ್ ಆಗಿರೋ ವಸ್ತುನ ಮತ್ತೆ ಯೂಸ್ ಮಾಡೋದನ್ನ ನಾವು ರೀಯೂಸ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ನೀವು ಶಾರ್ಟಾಗಿ ಕಲ್ತ್ಕೊಂಡ್ರೆ ಸಾಕು, ಡೀಪಾಗಿ ಇದನ್ನ ಕೇಳೋ ಚಾನ್ಸಸ್ ಇಲ್ಲ ಅವರು. ಸೊ ವಾಟ್ ಹ್ಯಾವ್ ಲರ್ನ್ಟ್ ಅಂತ ಒಂದು ನಿಮಗಿಲ್ಲಿ
ಒಂದು 6 to 7 ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಸ್ನ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಇವಾಗ ಏನೇನೆಲ್ಲ ಕಲ್ತಿರ್ತೀರಾ ಇನ್ನೊಂದು ಸತಿ ಗ್ಲಾನ್ಸ್ ಆಗುತ್ತೆ ಅಷ್ಟೇ. ಸೊ ಇದು ಒಂದು ಅವರ್ ಎನ್ವಿರಾನ್ಮೆಂಟ್ ಲೆಸನ್ದು ನಿಮಗೆ ಎಕ್ಸ್ಪ್ಲನೇಷನ್ ಆಗಿತ್ತು. ಸೊ ಯಾವುದಾದ್ರೂ ಪಾಯಿಂಟ್ಸ್ ಮಿಸ್ ಆಗಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಇದು May 16 ಆಗಿರೋದ್ರಿಂದ ಎಲ್ಲ ಕಡೆ ಸ್ಕೂಲ್ಸ್ ಓಪನ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೆಲವೊಂದು ಸ್ಕೂಲ್ಸ್ ಬೇಗನೆ ಓಪನ್ ಆಗಿದೆ, ಬಟ್ ಗೌರ್ಮೆಂಟ್ ಪ್ರಕಾರ ಇವತ್ತಿಂದ ಓಪನ್ ಆಗಬೇಕು. ಸೊ ಎಲ್ಲರೂ ಸ್ಕೂಲ್ಗೆ ಹೋಗಿ ಬಂದಿದ್ದೀರಾ, ಹೇಗೆ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ನ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೋಪ್ ಎಲ್ಲರಿಗೂ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ. ಸೊ ಇವತ್ತಿಂದ ನಿಮಗೆ 10th ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಬ್ರಿಡ್ಜ್ ಕೋರ್ಸ್ ಮಾಡ್ತಿದ್ದಾರೆ ಅನಿಸುತ್ತೆ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಇವಾಗೆ ಮುಗಿಸ್ಕೊತಾ ಹೋದರೆ ನಿಮಗೂ ಲಾಸ್ಟಿಗೆ ಬರ್ಡನ್ ಆಗಲ್ವಲ್ವಾ. ಸೊ ಎಲ್ಲರ ಎಕ್ಸಾಮ್ಸು ಚೆನ್ನಾಗುತ್ತೆ. ಇವಾಗಿಂದ ನಿಮಗೆ ನ್ಯೂ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಸೊ ಈ ಇಯರ್ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮುಂದೆ. 10th ಸ್ಟ್ಯಾಂಡರ್ಡ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಇವೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಥರನೇ ಯಾರಿಗಾದ್ರೂ ಬೇರೆ ಹೆಲ್ಪ್ ಆಗ್ಬೋದು ಅಲ್ವಾ. ಸೊ ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ. ಹಾಗೂ ಸ್ಟಡಿ ಸೆಂಟರ್ ಚಾನಲ್ ಇದೆ, ಬೇಕಂದರೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ಒಂದ್ಸತಿ ಚಾನಲ್ನ. ಸೊ ಥ್ಯಾಂಕ್ ಯು.